ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಹದಿಹರೆಯ ಅನ್ನೋದಿದೆಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಅತ್ಯಂತ ನಿರ್ಣಾಯಕ ಘಟ್ಟ ಅಂತಲೇ ಹೇಳ್ಬಹುದು, ಮತ್ತು ಅತ್ಯಂತ ಸೂಕ್ಷ್ಮವಾದ ಘಟ್ಟ. ಕಾರಣ ಏನಂತಂದರೆ, ಮಗು ಹದಿಹರೆಯಕ್ಕೆ ಬಂದಾಗ ಅದರ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನೋಡ್ತೀವಿ. ಅಲ್ಲಿವರೆಗೂ ಅದು ಮಗು ಅಂತ ನಾವು ಕರಿತಿರ್ತೀವಿ. ನಂತರ ಅದು ಹದಿಹರೆಯದಲ್ಲಿ ಷೋಡಶ ಅಥವಾ ಯುವಕ ಯುವತಿ ಅಂತ ಅವ್ರನ್ನ ಕರಿತೀವಿ. ಅವರ ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಎತ್ತರ ಆಗಿ ಬೆಳೀತಾರೆ, ದಪ್ಪ ಆಗ್ತಾರೆ, ಜೊತೆಗೆ ದೇಹದಲ್ಲಿ ಹಲವಾರು ರೀತಿಯ ಮಾರ್ಪಾಡುಗಳು. ಹುಡುಗರಾದರೆ ಗಡ್ಡ ಮೀಸೆ ಬರುವಂಥದ್ದು, ಅವರ ಧ್ವನಿ ಒಡೆಯುವಂತಹದ್ದು, ಸ್ವಲ್ಪ ರಿಸ್ಕ್ ಟೇಕಿಂಗ್ ಅದು ಜಾಸ್ತಿ ಆಗುತ್ತೆ, ಸ್ವಲ್ಪ ಆಕ್ರೋಶ ಜಾಸ್ತಿ, ಕೋಪ ಜಾಸ್ತಿ ಇರುತ್ತೆ, ಡ್ರೈವಿಂಗ್ ಫೋರ್ಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಹೆಣ್ಣು ಮಕ್ಕಳಲ್ಲೂ ಸಹ ನಾವು ದೇಹದಲ್ಲಿ ನಾನಾ ರೀತಿಯ ಬದಲಾವಣೆಗೆ ಹೆಣ್ಣಾಗುವ ಒಂದು ಪ್ರಕ್ರಿಯೆಯನ್ನು ನೋಡ್ತೀವಿ. ಈ ಒಂದು ಸಂದರ್ಭದಲ್ಲಿ ಇದು ಯಾವ ರೀತಿ ಆಗುತ್ತೆ ಅಂತ ನಾವು ನೋಡೋದಾದರೆ, ಇದು ಹಾರ್ಮೋನುಗಳ ಪ್ರಭಾವದಿಂದ ನಡೆಯುವಂತಹ ಕ್ರಿಯೆ. ಹದಿಹರೆಯದ ಬಹಳ ಮುಖ್ಯವಾದ ಪ್ರಮುಖ ಉದ್ದೇಶ ಏನು ಅಂತಂದರೆ, ಆ ಒಂದು ಜೀವಿ ಒಂದು ಗರ್ಭಧಾರಣೆಗೆ ಅದು ತಯಾರಾಗಿದೆ, ಸಿದ್ಧವಾಗಿದೆ ಅಂತ ಸೂಚಕವೇ ಈ ಒಂದು ಹದಿಹರೆಯ, ಪ್ಯೂಬರ್ಟಿ ಅಂತ ಕರಿತೀವಲ್ಲ ಅದು. ಪ್ರಾಣಿಗಳಲ್ಲಿ ಅವು ಅದರ ಗಾತ್ರವನ್ನು ಹೆಚ್ಚಿಸ್ಕೊಳ್ಳುತ್ತೆ. ನಂತರ ರಿಪ್ರೊಡಕ್ಟಿವ್ ಸ್ಟೇಜ್ ಅಂದರೆ ಯಾವಾಗ ಅದು ಅಂಡಾಣು ಅಥವಾ ವೀರ್ಯಾಣುವಿನ ಬಿಡುಗಡೆ ಮಾಡುತ್ತೆ, ಅಂತಹ ಸಂದರ್ಭದಲ್ಲಿ ಅದು ಗರ್ಭಧಾರಣೆಗೆ ಸಿದ್ಧವಾಗಿದೆ ಅಂತ ಅದು ಸೂಚಕ. ಹಿಂದಿನ ಕಾಲದಲ್ಲಿ ಈ ಹದಿಹರೆಯಕ್ಕೆ ಬಂದ ಮಕ್ಕಳಿಗೇ ಮದುವೆ ಮಾಡ್ತಾಯಿದ್ರು. ಅಲ್ಲೂ ಸಹ ಬಹಳ ಬೇಗ ಅವರು ಮಕ್ಕಳನ್ನು ಪಡೆಯುವಂತಹ ಪ್ರಕ್ರಿಯೆಯನ್ನು ನಾವು ನೋಡ್ತೀವಿ. ಆದರೆ ಇಂದು ಆಧುನಿಕ ಸಮಾಜದಲ್ಲಿ ಈ ಒಂದು ಮಗುವನ್ನು ಪಡೆಯುವ ಪ್ರಕ್ರಿಯೆ ಏನಿದೆ ಅದು ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇದೆ. ಹದಿಹರೆಯದಲ್ಲಿ ಆಗೋದಿಲ್ಲ. ಕಾರಣ ಹದಿಹರೆಯ ಅಂದರೆ ಇನ್ನೂ ಸಣ್ಣ ವಯಸ್ಸು. ಹಾಗಾಗಿ ನಂತರ ಅವರ ವಿದ್ಯಾಭ್ಯಾಸ ಮುಗಿದು ಅವರು ಸಮಾಜದಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡ ನಂತರ, ಉದ್ಯೋಗವನ್ನು ಪಡೆದು ಸ್ವಾವಲಂಬಿಯಾದ ನಂತರ, ಆರ್ಥಿಕವಾಗಿ ಸ್ವಾತಂತ್ರ್ಯವನ್ನು ಪಡೆದ ನಂತರ ಅವರು ಮದುವೆಯಾಗಿ ಸಂತಾನವನ್ನು ಪಡೆಯುವುದನ್ನು ನಾವು ನೋಡ್ತೀವಿ. ಹಾಗಾದರೆ ಈ ಒಂದು ಹದಿಹರೆಯದಲ್ಲಿ ದೇಹದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ, ಯಾವ ಯಾವ ಹಾರ್ಮೋನುಗಳ ಬದಲಾವಣೆಗಳಾಗುತ್ತೆ ಅಂದರೆ, ಮೊದಲನೇದಾಗಿ ದೇಹದಲ್ಲಿ ಕೊಬ್ಬಿನಂಶ ಜಾಸ್ತಿ ಆಗೋದು. ಅದೇ ಈ ಒಂದು ಪ್ಯೂಬರ್ಟಲ್ ಸೈನ್ ಅಂತ ಅನ್ಬೋದು. ದೇಹದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಆದಾಗ ಅದು ಕೆಲವೊಂದು ಹಾರ್ಮೋನುಗಳನ್ನು ಅದು ಪ್ರಚೋದನೆ ಉಂಟು ಮಾಡುತ್ತೆ. ಹದಿಹರೆಯದ ಪ್ರಮುಖವಾದ ಹಾರ್ಮೋನ್ ಅಂದರೆ ಕಿಸ್ಪೆಪ್ಟಿನ್ ಅಂತ ಒಂದು ಬಹಳ ಪ್ರಮುಖವಾದ ಒಂದು ಪ್ರೋಟೀನ್. ಇದೇನು ಮಾಡುತ್ತೆ, ನಮ್ಮ ಹೈಪೋಥಲಾಮಸ್ ನಮ್ಮ ದೇಹದಲ್ಲಿ ಕೊಬ್ಬು ಶೇಖರಣೆಯಾದಂತೆ ಈ ಕಿಸ್ಪೆಪ್ಟಿನ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ನಾವು ಹೈಪೋಥಲಾಮಸ್ ಅಲ್ಲಿ ಇರುವಂತಹ ಕೆಲವೊಂದು ನರಕೋಶಗಳಿದೆ. ಅದನ್ನು GnRH ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನನ್ನು ಬಿಡುಗಡೆ ಮಾಡುವ GnRH ನ್ಯೂರಾನ್ಸ್ಗಳಂತ ಕರಿತೀವಿ. ಈ ನ್ಯೂರಾನ್ಸ್ಗಳನ್ನು ಚೆನ್ನಾಗಿ ಡೆವಲಪ್ ಮಾಡ್ತಾ ಬರುತ್ತೆ ಕಿಸ್ಪೆಪ್ಟಿನ್. ಈ ಕಿಸ್ಪೆಪ್ಟಿನ ಆ್ಯಕ್ಟಿವೇಶನ್ ಆದಾಗ ಈ ಒಂದು ನ್ಯೂರಾನ್ಗಳು, GnRH ನ್ಯೂರಾನ್ಗಳೇನಿದೆ, ಅದು ಹೈಪೋಥಲಾಮಸ್ಸಿಂದ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಎನ್ನುವ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಇದು ಪಿಟ್ಯೂಟರಿ ಎನ್ನುವ ಮತ್ತೊಂದು ನಿರ್ನಾಳ ಗ್ರಂಥಿ ಅಥವಾ ಎಂಡೋಕ್ರೈನ್ ಆರ್ಗನ್ ಮೇಲೆ ಕೆಲಸ ಮಾಡಿ ಅಲ್ಲಿಂದ ಎರಡು ಪ್ರಮುಖವಾದ ಗೊನೆಡೋಟ್ರೋಪಿನ್ಸ್ಗಳನ್ನು ಬಿಡುಗಡೆ ಮಾಡುತ್ತೆ. ಒಂದು ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು, ಇನ್ನೊಂದು ಲ್ಯೂಟಿನೈಸಿಂಗ್ ಹಾರ್ಮೋನು. ಈ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಹುಡುಗರಲ್ಲಿ, ಪುರುಷರಲ್ಲಿ ಇದೇನು ಮಾಡುತ್ತೆ, ಟೆಸ್ಟಿಸಲ್ಲಿ ಇರುವಂತಹ ಎರಡು ಥರದ ಸೆಲ್ಗಳಿದೆ. ಒಂದು ಲಿಡಿಕ್ ಸೆಲ್ಸ್ ಅಂತ ಇದೆ. ಈ ಲಿಡಿಕ್ ಸೆಲ್ಸ್ ಮೇಲೆ ಈ ಒಂದು ಲ್ಯೂಟಿನೈಸಿಂಗ್ ಹಾರ್ಮೋನು ಬೈಂಡ್ ಆಗುತ್ತೆ. ಬೈಂಡ್ ಆದಂಥ ಸಂದರ್ಭದಲ್ಲಿ ದೇಹದಲ್ಲಿರುವ ಕೊಲೆಸ್ಟ್ರಾಲ್ನ ಪ್ರೆಗ್ನೋಲಿನಾಲ್ ಅನ್ನುವ ಮತ್ತೊಂದು ರೂಪವಾಗಿ ಕೊಲೆಸ್ಟ್ರಾಲು ಮಾರ್ಪಾಡು ಹೊಂದುತ್ತೆ. ಈ ಪ್ರೆಗ್ನೋಲಿನಾಲ್ ಎನ್ನುವ ಈ ಒಂದು ಪ್ರಿಕರ್ಸರ್ ಏನಿದೆ, ಅದರಿಂದ ಆ್ಯಂಡ್ರೋಜನ್ಗಳು, ಟೆಸ್ಟೋಸ್ಟಿರಾನ್ ಬಿಡುಗಡೆಯಾಗುವುದನ್ನು ನಾವು ನೋಡ್ತೀವಿ. ಇನ್ನು ಹೆಣ್ಣು ಮಕ್ಕಳಲ್ಲಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಂದರೆ, ಹೆಣ್ಣು ಮಕ್ಕಳಲ್ಲಿ ಲ್ಯೂಟಿನೈಸಿಂಗ್ ಹಾರ್ಮೋನು ಥೀಕಾ ಸೆಲ್ಸ್ ಅಂತ ಇದೆ. ಆ ಥೀಕಾ ಸೆಲ್ಸ್ಗಳ ಜೊತೆ ಬೈಂಡ್ ಆಗೋದ್ರಿಂದ ಅವರ ಅಂಡಾಶಯದಲ್ಲಿರುವಂಥ ಥೀಕಾ ಸೆಲ್ಸ್ಗಳ ಜೊತೆ ಬೈಂಡ್ ಆಗಿ ಆ್ಯಂಡ್ರೋಜನ್ ಅಥವಾ ಟೆಸ್ಟೋಸ್ಟಿರಾನ್ ಅಂತ ಏನಂತೀವಿ, ಹೆಣ್ಣು ಮಕ್ಕಳಲ್ಲೂ ಪುರುಷರ ಸ್ವಲ್ಪ ಪ್ರಮಾಣದ ಹಾರ್ಮೋನ್ ಇರುತ್ತೆ. ಗಂಡು ಹುಡುಗರಲ್ಲೂ ಸಹ ಹೆಂಗಸಿನ ಹಾರ್ಮೋನು ಎಸ್ಟ್ರೋಜನು ಸ್ವಲ್ಪ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಅಂದರೆ ಇಬ್ಬರಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಒಂದು ವಿರುದ್ಧವಾದ ಹಾರ್ಮೋನುಗಳು ಇರುತ್ತೆ. ಆದರೆ ಪುರುಷರಲ್ಲಿ ಅಥವಾ ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಪ್ರಮಾಣ ಜಾಸ್ತಿ ಇರುತ್ತೆ, ಹೆಣ್ಣು ಮಕ್ಕಳಲ್ಲಿ ಎಸ್ಟ್ರೋಜನ್ ಪ್ರಮಾಣ ಜಾಸ್ತಿ ಇರುತ್ತೆ. ಈಗ ಹೆಣ್ಣು ಮಕ್ಕಳಲ್ಲಿ ಈ ಲ್ಯೂಟಿನೈಸಿಂಗ್ ಹಾರ್ಮೋನು ಥೀಕಾ ಸೆಲ್ಸ್ಗಳ ಜೊತೆ ಸೇರಿಕೊಂಡು ಅದು ಆ್ಯಂಡ್ರೋಜನ್ನ ಬಿಡುಗಡೆ ಮಾಡ್ತು. ಅದೇ ಥರ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ಗಳು
ಎಸ್ಟ್ರೋಜನ್ನ ಬಿಡುಗಡೆ ಮಾಡ್ತಾ ಬರುತ್ತೆ. ಅದು ನಮ್ಮ ಒಂದು ಅಂಡಾಶಯದಲ್ಲಿರುವಂಥ ಜೀವಕೋಶ ಗ್ರ್ಯಾನ್ಯುಲೋಸಾ ಸೆಲ್ಸ್ ಅಂತ ಇದೆ, ಅದ್ರ ಜೊತೆ ಬೈಂಡ್ ಆಗಿಬಿಟ್ಟು ಎಸ್ಟ್ರೋಜನ್ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತೆ. ಯಾವಾಗ ಎಸ್ಟ್ರೋಜನ್ ಹಾರ್ಮೋನು ಹೆಚ್ಚಾಯಿತು ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನು ಹೆಚ್ಚಾಯಿತು, ನಂತರ ಇದೇನು ಮಾಡುತ್ತೆ, ಈ ಹಾರ್ಮೋನುಗಳು ಕೆಲವೊಂದು ರೆಸೆಪ್ಟಾರ್ಗಳಿದೆ ದೇಹದಲ್ಲಿ, ಆ ಜೀವಕೋಶಗಳಲ್ಲಿ. ಈ ರೆಸೆಪ್ಟಾರ್ಗಳ ಜೊತೆಗೆ ಬೈಂಡ್ ಆಗುತ್ತೆ. ಅದು AR ರೆಸೆಪ್ಟಾರ್ ಮತ್ತು ER ರೆಸೆಪ್ಟಾರ್ ಅಂತ. ಈ ರೆಸೆಪ್ಟಾರ್ಗಳು ಮೆದುಳಿನಲ್ಲೂ ಇದೆ, ಬೇರೆ ಬೇರೆ ನಮ್ಮ ದೇಹದ ಕೆಲವೊಂದು ಜೀವಕೋಶಗಳ ಮೇಲೆ ಈ ರೆಸೆಪ್ಟಾರ್ಗಳಿದೆ. ಅಲ್ಲಿ ಟೆಸ್ಟೋಸ್ಟಿರಾನ್ ಮತ್ತು ಎಸ್ಟ್ರೋಜನ್ ಬೈಂಡ್ ಆದ ನಂತರ ಅದೇನು ಮಾಡುತ್ತೆ, ಜೀವಕೋಶದ ಒಳಗಡೆ ಹೋಗಿ, ನ್ಯೂಕ್ಲಿಯಸ್ ಒಳಗಡೆ ಹೋಗಿ ಅಲ್ಲಿ ಕೆಲವು ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡ್ತಾ ಬರುತ್ತೆ. ಈ ಜೀನ್ಗಳು ಆ್ಯಕ್ಟಿವೇಟ್ ಆದ ನಂತರ ಏನಾಗುತ್ತೆ, ನಮ್ಮ ಬೋನ್ಸ್ ಡೆವಲಪ್ಮೆಂಟ್, ಪುರುಷ ಮತ್ತು ಹುಡುಗ ಮತ್ತು ಹುಡುಗಿಯಲ್ಲಿ ಬೋನ್ಸ್ ಡೆವಲಪ್ಮೆಂಟ್ ಚೆನ್ನಾಗಾಗೋದು, ದೇಹದಲ್ಲಿ ಸ್ನಾಯುಗಳ ಡೆವಲಪ್ಮೆಂಟ್ ಜಾಸ್ತಿ ಆಗೋದು. ಈಗ ನಾವು ಏನು ನೋಡ್ತೀವಿ, ಒಂದು ಹದಿಹರೆಯದಲ್ಲಿ ಕಾಣುವ ಬದಲಾವಣೆಗಳು, ಅದಕ್ಕೆ ಪ್ರಮುಖವಾದ ಕಾರಣವೇ ಎಸ್ಟ್ರೋಜನ್ ಮತ್ತು ಆ್ಯಂಡ್ರೋಜನ್ ಅಥವಾ ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳು ಅನ್ಬೋದು. ಬೋನ್ ಡೆವಲಪ್ಮೆಂಟ್ ಆಗ್ಬೋದು, ಸ್ನಾಯುಗಳ ಡೆವಲಪ್ಮೆಂಟ್ ಆಗ್ಬೋದು, ಮತ್ತು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಏನಂತೀವಿ, ಇವುಗಳ ಬೆಳವಣಿಗೆ ಆಗ್ಬೋದು. ಇದೆಲ್ಲ ಮಾರ್ಪಾಡುಗಳು ಆಗುವುದು ಎಸ್ಟ್ರೋಜನ್ ಮತ್ತು ಆ್ಯಂಡ್ರೋಜನ್ ಹಾರ್ಮೋನುಗಳಿಂದನೇ. ಇದರ ಜೊತೆಯಲ್ಲಿ ಮೆದುಳಿನಲ್ಲೂ ಸಹ ನಾನಾ ರೀತಿಯ ಈ ಒಂದು ಹದಿಹರೆಯದ ಮಕ್ಕಳ ಮೆದುಳಿನಲ್ಲಿ ಬೇಕಾದಷ್ಟು ಬದಲಾವಣೆಗಳಾಗುತ್ತೆ. ಪ್ರಮುಖವಾಗಿ ಅಮೆಗ್ಡೆಲ್ಲಾ, ಪ್ರಾಣಿ ಮೆದುಳು ಅಂತ ನಾನು ಹೇಳಿದೆ, ಅಮೆಗ್ಡೆಲ್ಲಾ ರೀಜನ್ ಅಂತ ಅಂತೀವಿ. ಅದು ಫ್ಲೈಟ್ ಆರ್ ಫ್ರೈಟ್ ಮೋಡ್ಗೆ ಹೋಗುವಂಥದ್ದು. ಅಂದರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಓಡಿ ಹೋಗುವುದು ಅಥವಾ ಅದನ್ನು ಎದುರಿಸುವಂಥದ್ದು, ಇದೆರಡನ್ನ ಪ್ರಮುಖವಾಗಿ ಮಾಡುವಂಥದ್ದು. ಇದು ಇಲ್ಲೇನಾಗುತ್ತೆ, ಹೈಪೋಥಲಾಮಸ್ಸಿಂದ CRH ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಈ CRH ಏನು ಮಾಡುತ್ತೆ, ಮೆದುಳಿನ ಒಂದು ಪಿಟ್ಯೂಟರಿಯ ಮೇಲೆ ಆ್ಯಕ್ಟ್ ಮಾಡಿ ಅಡ್ರಿನೋಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಬಿಡುಗಡೆ ಮಾಡುತ್ತೆ. ನಂತರ ಅದು ಅಡ್ರಿನಲ್ ಗ್ಲ್ಯಾಂಡ್ ಮೇಲೆ ಆ್ಯಕ್ಟ್ ಮಾಡಿ ಅಲ್ಲಿಂದ ಕಾರ್ಟಿಸಾಲ್ ಬಿಡುಗಡೆ ಮಾಡುತ್ತೆ. ಆ ಸಂದರ್ಭದಲ್ಲಿ ಈ ಒಂದು ಹದಿಹರೆಯದಲ್ಲಿರುವ ಮಕ್ಕಳು, ಅವರೆಲ್ಲ ಸ್ನಾಯುಗಳ ಬಿಗಿತ ಆಗ್ಬೋದು, ಅವರಿಗೆ ಕೋಪ ಬರೋದೇ ಆಗಲಿ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ, ಇದೆಲ್ಲ ಆದಾಗ ಏನು ಮಾಡ್ತಾರೆ ಅಂದರೆ, ಯಾವುದೇ ಒಂದು ಸಂದರ್ಭವನ್ನು ಅವರು ಸ್ವಲ್ಪ ಯೋಚನೆ ಮಾಡೋದಿಲ್ಲ. ಅವರು ಎರಡೇ ಮೋಡಲ್ಲಿರ್ತಾರೆ, ಒಂದು ಫೈಟ್ ಮೋಡು ಅಥವಾ ಫ್ಲೈಟ್ ಮೋಡು, ಓಡೋಗೋದು ಅಥವಾ ಹೋರಾಟ. ಅದಕ್ಕೋಸ್ಕರ ಹೇಳೋದು ರಿಸ್ಕ್ ಟೇಕಿಂಗ್ ಅಂತ ಏನಂತೀವಿ, ಅದು ಈ ಮಕ್ಕಳಲ್ಲಿ ಜಾಸ್ತಿ ಇರುತ್ತೆ. ಅದು ಹುಡುಗರಲ್ಲಿ ರಿಸ್ಕ್ ಟೇಕಿಂಗ್ ಜಾಸ್ತಿ, ಬೈಕು ಜೋರಾಗಿ ಓಡಿಸೋಂಥದ್ದು, ರೂಲ್ಸ್ಗಳನ್ನ ಬ್ರೇಕ್ ಮಾಡೋ ಅಂಥದ್ದು, ಈ ಥರದ್ದು ಎಲ್ಲ ಅಗ್ರೆಸಿವ್ ನೇಚರೆಲ್ಲ ಈ ಹದಿಹರೆಯದಲ್ಲೇ ಆರಂಭವಾಗುವಂಥದ್ದನ್ನ ನಾವು ನೋಡ್ತೀವಿ. ಇದರ ಜೊತೆಯಲ್ಲಿ ಪ್ರೂನಿಂಗ್ ಅಂತ ಅಂತೀವಿ, ಅಂದರೆ ನಮ್ಮ ಮೆದುಳಿನಲ್ಲಿರುವ ಜೀವಕೋಶಗಳು ಬೇಡದ ಪಾತ್ವೆಗಳನ್ನೆಲ್ಲ ಕಟ್ ಮಾಡುತ್ತೆ. ಈ ಪ್ರೂನಿಂಗ್ ಅಂದರೆ ಕತ್ತರಿಸೋದು ಅಂತ. ಈಗ ನೀವು ನೋಡಿ, ಪಾರ್ಕ್ಗಳಲ್ಲಿ ಆ ಹೇಗೆಗೋ ಬೆಳೆದ ಒಂದು ಪಾರ್ಕಿನ ಒಂದು ಬಳ್ಳಿಗಳಿರ್ಬೋದು, ಆ ಒಂದು ಬೇಲಿಯಲ್ಲಿ ಅದು ಯಾವುದ್ಯಾವುದೋ ಬೇರೆ ಥರ ಬೆಳೆದಿರುತ್ತೆ, ಅದನ್ನು ಒಂದು ಸರಿಯಾದ ರೀತಿಯಲ್ಲಿ ಕಟ್ ಮಾಡ್ತಾರೆ. ಒಂದು ಕತ್ತರಿ ತಗೊಂಡು ನಾವು ಬೇಕಾದಂಥ ಆಕಾರವನ್ನು ಅದಕ್ಕೆ ನೀಡ್ತಾರಲ್ಲ, ಆ ಥರ ಒಂದು ಆಕಾರವನ್ನು, ಅಂದರೆ ಸರಿಯಾಗಿ ಕಮ್ಯುನಿಕೇಷನ್ ಮೆದುಳಿನಲ್ಲಿ ಆಗಲು ಅದನ್ನು ಪ್ರಚೋದಿಸುವುದು ಆ ಪ್ರೂನಿಂಗ್. ಅದು ಸರಿಯಾಗಿ ಕ್ರಮದಲ್ಲಿ ಆದರೆ ಮುಂದಿನ ದಿನದಲ್ಲಿ ಆ ಒಂದು ಮಗು, ಆ ಒಂದು ಅಡಲಸೆಂಟಲ್ಲಿರುವಂತಹ ವ್ಯಕ್ತಿಗೆ ಒಂದು ಮೆಚ್ಯೂರಿಟಿ ಅಂತ ನಾವು ಪ್ರಬುದ್ಧತೆ ಅಂತ ಏನು ಹೇಳ್ತೀವಿ, ಅದು ಸರಿಯಾಗಿರುತ್ತೆ. ಅವರ ಎಮೋಷನಲ್ ಕ್ವಿಷೆಂಟು, ಅಡ್ವರ್ಸಿಟಿ ಕ್ವಿಷೆಂಟು, ಈ ಥರದ IQಗಳು, ಕ್ಯೂಸ್ ಇದೆಯಲ್ಲ, ಅದು ಚೆನ್ನಾಗಿರುತ್ತೆ. ಯಾವ ಮಗು, ಒಂದು ಹದಿಹರೆಯದಲ್ಲಿರುವ ವ್ಯಕ್ತಿ ಮಗುವಿಗೆ ಈ ಒಂದು ಪ್ರೂನಿಂಗ್, ಸಿನಾಪ್ಟಿಕ್ ಪ್ರೂನಿಂಗ್ ಅಂತ ಕರಿತೀವಿ, ಅದು ಸರಿಯಾಗಿ ಆಗೋದಿಲ್ಲ, ಅಂತಹ ಒಂದು ಮಗು, ಅಂದರೆ ಒಂಥರ ಒಂದು ಕಿಶೋರಾವಸ್ಥೆಯಲ್ಲಿ ಇರುವಂತಹ ಆ ಒಂದು ಮಗುವಿಗೆ ಮುಂದಿನ ದಿನದಲ್ಲಿ ಈ ಕ್ಯೂಸ್ಗಳೇನಿರುತ್ತೆ ಅದು ಸರಿಯಾದ ರೀತಿಯಲ್ಲಿ ಬೆಳವಣಿಗೆ ಸರಿಯಾದ ಮಟ್ಟದಲ್ಲಿ ಆಗಿರೋದಿಲ್ಲ. ಪ್ರಮುಖವಾಗಿ ಈ ಮೆದುಳಿನ ಬೆಳವಣಿಗೆ ಎಂದಾಗ ಮುಂಭಾಗದ ಮೆದುಳು 24 ವರ್ಷದವರೆಗೂ ಬೆಳೆಯುತ್ತೆ. ಹದಿಹರೆಯದಲ್ಲಿ ಹಿಂಭಾಗದ ಮೆದುಳು ಸಂಪೂರ್ಣವಾಗಿ ಬೆಳೆದಿರುತ್ತೆ, ಮುಂಭಾಗದ ಬೆಳೀತಾ ಇರುತ್ತೆ. ಹಾಗಾಗಿ ಹದಿಹರೆಯದಲ್ಲಿ ಅವರಿಗೆ ಡಿಸಿಷನ್ ಮಾಡುವುದು ಗೊತ್ತಿರೋದಿಲ್ಲ, ತರ್ಕ ಮಾಡೋದು ಗೊತ್ತಿರೋದಿಲ್ಲ, ವಿಶ್ಲೇಷಣೆ ಗೊತ್ತಿರೋದಿಲ್ಲ, ಯಾವುದು ಸರಿ ತಪ್ಪು ಅನ್ನೋದು ಗೊತ್ತಿರಲ್ಲ. ಅದಕ್ಕೋಸ್ಕರನೇ ಬಹಳಷ್ಟು ಕ್ಲ್ಯಾಶಸ್ ಆಗೋದು. ಈ ಹದಿಹರೆಯದ ಮಕ್ಕಳು ತಂದೆ ತಾಯಿಗಳಿಗೆ ಭಾಳಷ್ಟು ಒಂದು ಕ್ಲ್ಯಾಶ್ಗಳು ಏನಕ್ಕೆ ನಡೆಯುತ್ತೆ ಅಂದರೆ, ತಂದೆ ತಾಯಿಗಳಿಗೆ ಅರ್ಥ ಆಗ್ತಿರುತ್ತೆ ಮಗು ಮಾಡ್ತಿರೋದು ತಪ್ಪು ಅಂತ, ಆದರೆ ಅದಕ್ಕೆ ಅರ್ಥ ಆಗ್ತಾ ಇರೋದಿಲ್ಲ. ಕಾರಣ ಅದನ್ನು ಅನಲೈಸ್ ಮಾಡುವ ಕೆಪ್ಯಾಸಿಟಿ ಇನ್ನೂ ಬಂದಿರೋದಿಲ್ಲ. ಮುಂದೆ ಏನಾಗ್ಬೋದು, ಈಗ ಒಂದು ತೊಂದರೆ ಆಗ್ತಾಯಿದೆ, ಈಗೇನೋ ನಾನು ಮಾಡ್ತಾಯಿದ್ದೀನಿ, ಇದರಿಂದ ಮುಂದೆ ಏನಾದ್ರು ತೊಂದರೆ ಆಗುತ್ತಾ ಅನ್ನೋದರ ಅರಿವು ಅದಕ್ಕಿರೋದಿಲ್ಲ. ಆದರೆ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ, ಏಕೆಂದರೆ ಅವರ ಮುಂಭಾಗದ ಮೆದುಳು ಬೆಳೆದಿರೋದ್ರಿಂದ ಅವರು ಅದನ್ನು ಹೇಳ್ತಾ ಇರ್ತಾರೆ, ನೋಡಿ ಈ ಥರ ಮಾಡಬೇಡ,
ಚೆನ್ನಾಗಿ ಓದು, ನಿನ್ನ ವಿದ್ಯಾಭ್ಯಾಸನೇ ಮುಂದೆ ನಿನಗೆ ದಾರಿ ಅನ್ನ ನೀಡುವಂಥದ್ದು ಅಂದರೆ ಆ ಮಗುವಿಗೆ ಅರ್ಥ ಆಗ್ತಾ ಇರೋದಿಲ್ಲ. ಇದರಿಂದ ಏನಾಗುತ್ತೆ ಮಹಾ ಅಂತ ಅಂದರೆ ವಿಶ್ಲೇಷಣೆ, ಅದು ಅನಾಲಿಸಿಸ್ ಅಂತೀವಿ, ತರ್ಕ ಮಾಡೋದೇ ಆಗಲಿ, ಸರಿ ತಪ್ಪುಗಳೇ ಆಗಲಿ, ಎಲ್ಲದೂ ಈ ಥರದ್ದು ಇನೋವೇಷನು, ಡಿಸ್ಕವರಿ, ಹೊಸ ಹೊಸ ಆಲೋಚನೆಗಳು, ಇದು ಈ ಥರದ್ದು ಇನ್ನೂ ಅದಕ್ಕೆ ಬಂದಿರಲ್ಲ. ಕಾರಣ ಮುಂಭಾಗದ ಮೆದುಳು ಇನ್ನೂ ಬೆಳೆಯುವ ಒಂದು ಹಂತದಲ್ಲೇ ಇರುತ್ತೆ. ಜೊತೆಯಲ್ಲಿ ಎಪಿಜೆನೆಟಿಕ್ ಚೇಂಜಸ್ ಅನ್ನೋದು ಬಹಳ ಚೇಂಜಸ್ಗಳು ಆಗ್ತಾ ಬರುತ್ತೆ ಈ ಒಂದು ಹದಿಹರೆಯದಲ್ಲಿ, ಹಾರ್ಮೋನುಗಳ ಮತ್ತು ನ್ಯೂರೋ ಟ್ರಾನ್ಸ್ಮಿಟರ್ಗಳ ಪ್ರಭಾವದಿಂದಾಗಿ. ಜೊತೆಲಿ ಆಕ್ಸಿಟಾಸಿನ್ನು, ಡೋಪಮೈನು ಮತ್ತು ಎಂಡಾರ್ಫಿನ್ನು, ಇದು ಮತ್ತು ಮೆಲಟನಿನ್ನು, ಈ ಒಂದು ಹಾರ್ಮೋನುಗಳ ಈ ಪಾತ್ವೆಗಳು ಸರಿಯಾಗಿ ಕ್ರಿಯೇಟ್ ಆಗೋದೇ ಆಗಲಿ, ಬಿಡುಗಡೆ ಆಗೋದೇ ಆಗಲಿ, ಇದೆಲ್ಲ ಚೆನ್ನಾಗಿ ಅದ್ಭುತವಾಗಿ ನಡೆಯೋದು ಹದಿಹರೆಯದಲ್ಲಿ ಹಾರ್ಮೋನುಗಳು, ನ್ಯೂರೋ ಟ್ರಾನ್ಸ್ಮಿಟರ್ಗಳ ಒಂದು ಸ್ರವಿಕೆಯಿಂದಾಗಿ ನಡೆಯುವಂತಹ ಕ್ರಿಯೆಗಳು ಇದಾಗಿದೆ. ಎಪಿಜೆನೆಟಿಕ್ ಚೇಂಜಸ್ ಅಂತಂದರೆ ಡಿ ಎನ್ ಎಲಿ ಬದಲಾವಣೆಗಳಾಗಿರೋದಿಲ್ಲ, ಆದರೆ ಡಿ ಎನ್ ಎ ಜೊತೆಯಲ್ಲಿರುವಂಥ ಹಿಸ್ಟೋನ್ಗಳು ಅಂತಿದೆ. ಆ ಹಿಸ್ಟೋನ್ಗಳಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಈ ಹಿಸ್ಟೋನ್ ಜೊತೆಗೆ ಡಿ ಎನ್ ಎ ಜೊತೆ ಬೈಂಡ್ ಆಗಿರುವಂತಹ ಕೆಲವೊಂದು ಗ್ರೂಪ್ಗಳಿರುತ್ತೆ. ಮಿಥೈಲ್ ಗ್ರೂಪು, ಅಸಿಟೈಲ್ ಗ್ರೂಪು, ಪಾಸ್ಪೇಟ್ ಗ್ರೂಪು, ಇದನ್ನು ಪ್ರಾಸೆಸ್ ಅಂತೀವಿ. ಮಿಥೈಲೇಷನ್, ಅಸಿಟೈಲೇಷನ್, ಪಾಸ್ಪಾರಿಲೇಷನ್, ಸುಮೈಲೇಷನ್, ಯುಬಿಕ್ವಿಟಿನ್, ಈ ಥರದ್ದು ಬಹಳಷ್ಟು ಮಾಲಿಕ್ಯುಲರ್ ಲೆವೆಲಲ್ಲಿ ಡಿ ಎನ್ ಎಲಿ ಬಹಳಷ್ಟು ಡಿ ಎನ್ ಎಲಿ ಆ್ಯಸ್ ಸಚ್ ಏನು ಬದಲಾವಣೆ ಇಲ್ಲ, ಆದರೆ ಆ ಜೀನಿನ ಕಾರ್ಯಪ್ರವೃತ್ತಿಯನ್ನು ಅದು ಕೆಲಸ ಮಾಡಬೇಕೋ ಬೇಡವೋ ಅನ್ನೋದು ಈ ರಾಸಾಯನಿಕ ಗುಂಪುಗಳು ನಿರ್ಧಾರ ಮಾಡೋದ್ರಿಂದ ಈ ಥರದ ಬಹಳಷ್ಟು ಬದಲಾವಣೆಗಳನ್ನು ಹದಿಹರೆಯದಲ್ಲಿ ಉಂಟಾಗುತ್ತೆ. ಅದನ್ನು ನಾವು ನೋಡ್ತೀವಿ. ಹಾಗಾಗಿ ಒಂದು ಮಗು ಮತ್ತೊಂದು ಮಗುವಿಗಿಂತ ಭಿನ್ನವಾದ ವರ್ತನೆ ಮಾಡೋದೇ ಈ ಕಾರಣದಿಂದಾಗಿ. ಹಾರ್ಮೋನುಗಳ ಬದಲಾವಣೆ, ನ್ಯೂರೋ ಟ್ರಾನ್ಸ್ಮಿಟರ್ಗಳ ಬದಲಾವಣೆ, ದೇಹದಲ್ಲಿ ಬೇಕಾದಷ್ಟು ಫಿಸಿಕಲ್ ಹಾಗೂ ಬಹಳಷ್ಟು ಬದಲಾವಣೆಗಳಾಗಿರುತ್ತೆ. ಇದರ ಜೊತೆಗೆ ಎಪಿಜೆನೆಟಿಕ್ ಚೇಂಜಸ್ ಅಂತೀವಿ, ಅದು ನಡೀತಾ ಇರುತ್ತೆ ದೇಹದಲ್ಲಿ. ಹಾಗಾಗಿ ಬೇಕಾದಷ್ಟು ಈ ಬದಲಾವಣೆಗಳಿಂದಾಗಿ ಮಗುವಿನಲ್ಲಿ ನಾನಾ ರೀತಿಯ ದೇಹದಲ್ಲಿ ಮೆದುಳಾಗ್ಬೋದು, ದೇಹದ ವಿವಿಧ ಅಂಗಾಂಗಗಳಾಗಿರ್ಬೋದು, ಎಲ್ಲದರಲ್ಲೂ ಬದಲಾವಣೆಗಳಾಗುತ್ತೆ. ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಯಾವುದು ಅಂತಂದರೆ ಹಾರ್ಮೋನ್ಸ್ಗಳು. ಅದು ಯಾವ ರೀತಿ ಸಿಗ್ನಲ್ ಅದಕ್ಕೆ ಸಿಗುತ್ತೆ ಅಂತಂದರೆ ಅದು ನಮ್ಮ ದೇಹದಲ್ಲಿ ಶೇಖರಣೆಯಾಗುವ ಕೊಬ್ಬಿನಿಂದನೂ ಸಹ ಇದು ಉಂಟಾಗುತ್ತೆ. ಎಸ್ಟ್ರೋಜನ್ ಪ್ರಮಾಣ ಯಾವಾಗ ಈ ಒಂದು ಕೊಬ್ಬಿನಲ್ಲಿ, ಅದಕ್ಕೆ ನೋಡಿ ಹದಿಹರೆಯ ಮಕ್ಕಳು ಇನ್ನೂ ಹದಿಹರೆಯದ ಒಂದು ಅವಸ್ಥೆಗೆ ಬರುವ ಮೊದಲೇ ಅವರಲ್ಲಿ ಒಂದು ಅಂಡಾಣುಗಳ ಬಿಡುಗಡೆ, ವೀರ್ಯಾಣುಗಳ ಬಿಡುಗಡೆ ಆಗುವುದನ್ನು ಮೆನಾರ್ಕಿ ಅಂತ ನಾವು ಕರಿತೀವಿ. ಮೆನಿಸ್ಟ್ರೇಷನ್ ಆರಂಭ ಆಗೋದು ಬಹಳ ಬೇಗ ಆಗ್ತಾ ಇದೆ. ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಕರಿತೀವಿ. ಅಂದರೆ ಬಹಳ ಪ್ಯೂಬರ್ಟಿ ಯಾವ ವಯಸ್ಸಿನಲ್ಲಿ ಆಗಬೇಕು ಅದಕ್ಕಿಂತ ಬೇಗ ಆಗ್ತಾಯಿದೆ. ಇದಕ್ಕೆ ಕಾರಣ ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸಗಳು. ಅತಿಯಾಗಿ ಕೊಬ್ಬಿನಾಂಶವನ್ನು ನಾವು ಸೇವನೆ ಮಾಡಿದಾಗ, ಅತಿಯಾಗಿ ಗ್ರೋತ್ ಫ್ಯಾಕ್ಟರನ್ನು ಹೊಂದಿರುವಂತಹ ಮಾಂಸಾಹಾರಗಳನ್ನು ಸೇವನೆ ಮಾಡಿದಾಗ, ಕಾರಣ ನೋಡಿ, ಈಗ ಒಂದು ಕೋಳಿಗೆ ಹೆಚ್ಚು ಗ್ರೋತ್ ಫ್ಯಾಕ್ಟರ್ಗಳನ್ನು ನೀಡಿರ್ತಾರೆ, ಬೇಗ ಅದು ಚೆನ್ನಾಗಿ ದಪ್ಪ ಆಗಿ ಹೆಚ್ಚು ಮಾಂಸವನ್ನು ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ. ಮಾಂಸಾಹಾರದ ಸೇವನೆಯಿಂದಾಗಿ ಕೊಬ್ಬು ಜಾಸ್ತಿ ಆಗ್ತಿರೋದು, ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ಬೋದು. ಮಕ್ಕಳು ದೈಹಿಕ ವ್ಯಾಯಾಮನೇ ಇಲ್ಲ, ಕೂತಲ್ಲೇ ಮೊಬೈಲ್ ಗೇಮ್ ಆಡೋದು, ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್, ಹೆಚ್ಚು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದಿದ್ದ ಕಾರಣ ಏನಾಗ್ತಾ ಇದೆ ಅಂದರೆ ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತಂತೀವಿ. ಅಂದರೆ ಅವಧಿಗೆ ಮೊದಲೇ ಆ ಮಕ್ಕಳು ಹದಿಹರೆಯಕ್ಕೆ ಬರುವಂಥದ್ದು, ಅಂಡಾಣುಗಳ ಬಿಡುಗಡೆ, ವೀರ್ಯಾಣುಗಳ ಬಿಡುಗಡೆ, ಇದೇನಾಗ್ತಿದೆ ಅಂದರೆ ಒಂದು ಅಸಮತೋಲನವನ್ನು ಉಂಟು ಮಾಡ್ತಾ ಇದೆ. ಕಾರಣ ಏನಂದರೆ ಯಾವ ವಯಸ್ಸಿನಲ್ಲಿ ಅವರಿಗೆ ಈ ಒಂದು ಪ್ರಕ್ರಿಯೆಗಳು ಆರಂಭ ಆಗಬೇಕು ಅದು ಬಹಳ ಬೇಗ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಈ ಪ್ರಕ್ರಿಯೆಗಳು ಆರಂಭ ಆದಾಗ ಏನಾಗುತ್ತೆ ಅಂದರೆ ಒಂಥರ ಬೇರೆ ಒಂದು ಈ ಆಪೋಸಿಟ್ ಸೆಕ್ಸ್ ಅಂತ ಅನ್ಬೇಕಾದ್ರೆ ಹುಡುಗ ಹುಡುಗಿಯರನ್ನು ನೋಡಿದಾಗ ಅಥವಾ ಹುಡುಗಿ ಹುಡುಗರನ್ನು ನೋಡಿದ ಸಂದರ್ಭದಲ್ಲಿ ಈ ಹಾರ್ಮೋನುಗಳಿಂದಾಗಿ ಎಸ್ಟ್ರೋಜನ್ ಮತ್ತು ಒಂದು ಟೆಸ್ಟೋಸ್ಟಿರಾನ್ ಹಾರ್ಮೋನುಗಳಿನ ಪ್ರಭಾವದಿಂದಾಗಿ ಏನಾಗುತ್ತೆ ಅಂದರೆ ಒಂದು ಆಕರ್ಷಣೆ ಹೆಚ್ಚಾಗುತ್ತೆ. ಓದುವ ವಯಸ್ಸಿನಲ್ಲೇ ಇದೆಲ್ಲ ಆಗುವಂಥ ಕ್ರಿಯೆಗಳು, ಆಕರ್ಷಣೆ ಹೆಚ್ಚಾಗುತ್ತೆ. ನಂತರ ಕುತೂಹಲ, ಮೊದಲನೇದಾಗಿ ಕುತೂಹಲ ಉಂಟಾಗುತ್ತೆ, ಆಕರ್ಷಣೆ ಹೆಚ್ಚಾಗುತ್ತೆ, ಬಯಕೆಗಳಾಗುತ್ತೆ. ಇದರಿಂದ ಅಡ್ಡದಾರಿ ಹಿಡಿಯುವ ಎಲ್ಲ ಒಂದು ಸಾಧ್ಯತೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಈ ಒಂದು ಹಂತ ಇದೆಯಲ್ಲ, ಇದೊಂದು ಅತ್ಯಂತ ಡಿಸೈಡಿಂಗ್ ಫ್ಯಾಕ್ಟರ್ ಅಂತಲೇ ಅನ್ಬೋದು. ಅತ್ಯಂತ ಸೂಕ್ಷ್ಮವಾದುದು, ಒಬ್ಬ ವ್ಯಕ್ತಿಯ ಜೀವನವನ್ನು ನಿರ್ಧಾರ ಮಾಡುವಂತಹ ತಿರುವಿನ ಒಂದು ಘಟ್ಟ ಅಂತಲೇ ಹೇಳ್ಬೋದು. ಹಾಗಾಗಿ ಹಾರ್ಮೋನುಗಳು ಎಷ್ಟರ ಮಟ್ಟಿಗೆ ಬಿಡುಗಡೆಯಾಗುತ್ತೆ ಅನ್ನುವುದರ ಮೇಲೆ ಈ ಒಂದು ಹದಿಹರೆಯದ ಒಂದು ಇನಿಸಿಯೇಷನ್ ಆಗುವಂಥದ್ದು. ಕೆಲವರಿಗೆ ಇತ್ತೀಚಿನ ದಿನದಲ್ಲಿ ಇದು ಬಹಳ ಬೇಗ ಆಗ್ತಾಯಿದೆ. ಅದನ್ನೇ ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ನಾನು ಕರೆದಿದ್ದು. ಯಾವಾಗ ಆಗಬೇಕು ಅದಕ್ಕಿಂತ ಅವಧಿಗೆ ಮೊದಲೇ ಇದಾಗ್ತಾ ಇದೆ. ಅವಧಿಗೆ ಮೊದಲೇ ಆಗ್ತಿರೋದ್ರಿಂದ ದೇಹದ ಮೇಲೆ ನಾನಾ ರೀತಿಯ ದುಷ್ಪರಿಣಾಮಗಳು ಉಂಟಾಗ್ತಾ ಇದೆ. ಬೇಗ ಈ ಪ್ರಿಕಾಷಿಯಸ್ ಪ್ಯೂಬರ್ಟಿ ಆಗ್ತಿರೋದ್ರಿಂದ
ಇದು ಒಂದು ಕಾರಣ ಸ್ತನ ಕ್ಯಾನ್ಸರ್ ಹೆಚ್ಚಳಕ್ಕೆ ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಏಕೆಂದರೆ ಅವರು ಎಸ್ಟ್ರೋಜನ್ಗೆ ಒಂದು ಎಕ್ಸ್ಪೋಸ್ ಆಗುವ ಅವಧಿ ತುಂಬ ದೀರ್ಘ ಆಗ್ತಾ ಇದೆ ಹೆಣ್ಣು ಮಕ್ಕಳಲ್ಲಿ. ಹಾಗಾಗಿ ಸ್ತನ ಕ್ಯಾನ್ಸರ್ ಬರಲು ಎಸ್ಟ್ರೋಜನ್ಗೆ ಹೆಚ್ಚು ಅವಧಿಯಲ್ಲಿ ನಾವು ಎಕ್ಸ್ಪೋಸ್ ಆದಾಗ ಅದು ನಮ್ಮ ಯೂಟರೈನ್ ಸೆಲ್ಗಳಾಗ್ಬೋದು, ಆಮೇಲೆ ಬ್ರೆಸ್ಟ್ ಸೆಲ್ಗಳಾಗ್ಬೋದು, ಇದರ ಮೇಲೆ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರಿ ಆ ಜೀವಕೋಶಗಳು ಕ್ಯಾನ್ಸರ್ ಜೀವಕೋಶಗಳಾಗಿ ಮಾರ್ಪಾಡು ಹೊಂದಲು ಈ ಹಾರ್ಮೋನುಗಳು ಎಲ್ಲೋ ಒಂದು ಕಡೆ ದಾರಿ ಮಾಡ್ತಾ ಇದೆ ಅಂತಲೂ ಅಂತಾರೆ. ಜೊತೆಯಲ್ಲಿ ಆಲ್ರೆಡಿ ನಾನು ತಿಳಿಸಿದೆ, ಕೊಲೆಸ್ಟ್ರಾಲು ಜಾಸ್ತಿ ಆದಾಗ ಅದು ಟೆಸ್ಟೋಸ್ಟಿರಾನ್ ಹೆಚ್ಚು ಹುಡುಗರಲ್ಲಿ ಬಿಡುಗಡೆ ಮಾಡ್ತಾ ಇದೆ. ಆಮೇಲೆ ಈ ಒಂದು ಹೆಚ್ಚಾದ ಒಂದು ಕೊಬ್ಬಿನ ಒಂದು ಅಂಶ ಏನಿದೆ ಆಡಿಪೋಸೈಡ್ಸ್ಗಳು, ಇದು ಆರೋಮೆಟೇಸ್ ಎನ್ನುವ ಮತ್ತೊಂದು ಎನ್ಸೈಮನ್ನು ಬಿಡುಗಡೆ ಮಾಡಿ ಪುರುಷರಲ್ಲಿ ಹೆಂಗಸರ ಹಾರ್ಮೋನಿನ ಮಟ್ಟವನ್ನು ಜಾಸ್ತಿ ಮಾಡ್ತಿರೋದ್ರಿಂದ ಎಲ್ಲೋ ಒಂದು ಕಡೆ ಬಂಜೆತನಕ್ಕೂ ಇದೊಂದು ದಾರಿ ಆಗ್ತಾ ಇದೆ. ಹಾಗಾಗಿ ಈ ಹಾರ್ಮೋನುಗಳು ಡಬಲ್ ಎಡ್ಜ್ ಸೋರ್ಡ್ ಥರ, ಇದು ಜಾಸ್ತಿ ಆದರೂ ತೊಂದರೆ, ಕಡಿಮೆ ಆದರೂ ತೊಂದರೆ. ಇದರ ಪ್ರಮಾಣ ಸರಿಯಾಗಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಪೂರಕವಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ. ಹಾಗಾಗಿ ಹದಿಹರೆಯದಲ್ಲಿ ಮಕ್ಕಳ ದೈಹಿಕ, ಮಾನಸಿಕ, ಅವರ ಸಾಮಾಜಿಕ ನಡವಳಿಕೆಗಳಾಗಿರ್ಬೋದು, ಅವರ ಲೈಂಗಿಕ ಆಸಕ್ತಿಗಳಾಗಿರ್ಬೋದು, ಇವನ್ನೆಲ್ಲ ನೋಡಿದಾಗ ಇದಕ್ಕೆಲ್ಲ ಪ್ರಮುಖವಾದ ಕಾರಣಗಳು ಏನು ಅಂತಂದರೆ ಅದಕ್ಕೆ ಮೂಲ ಹಾರ್ಮೋನುಗಳ ಏರುಪೇರಾಗುವಂಥದ್ದು. ಇದು ಒಂದು ಹಂತಕ್ಕೆ ಬರಬೇಕು ಅಂತಂದರೆ ಈ ಹದಿಹರೆಯವನ್ನು ಕಳಿಬೇಕು ಅವರು. ನಂತರ ಪಕ್ವತೆ ಅಂತೀವಿ, ಅವರಲ್ಲಿ ಒಂದು ಮೆಚ್ಯೂರಿಟಿ ಅಂತ ಅಂತೀವಿ. ಆ ಸಂದರ್ಭದಲ್ಲಿ ಅವರ ಮುಂಭಾಗದ ಮೆದುಳು ಸಹ ಡೆವಲಪ್ ಆಗಿರುತ್ತೆ. ಅವರಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಮರ್ಥ್ಯ ಬಂದಿರುತ್ತೆ. ಹಾಗಾಗಿ ಹಾರ್ಮೋನುಗಳ ಎಲ್ಲ ವ್ಯತ್ಯಾಸ ಏರುಪೇರು ಆಗುವಂತಹ ಸಂದರ್ಭ ಅತ್ಯಂತ ಸೂಕ್ಷ್ಮವಾದದ್ದು. ಇದನ್ನು ಪೋಷಕರು ಮತ್ತು ಅವರ ಗುರುಗಳು, ಯಾವ ಟೀಚರ್ಸು ನಾವು ಹೇಳುವಂತಹ ಇವರು ಅವರ ಶಾಲಾ ಕಾಲೇಜುಗಳಲ್ಲಿ ಎಲ್ಲರೂ ಇದನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸಿದಾಗ ಮಾತ್ರ ಆ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗುತ್ತೆ. ಈ ಒಂದು ನಿಭಾಯಿಸುವುದರಲ್ಲಿ ನಾವೇನಾದರೂ ಸೋತರೆ, ತಂದೆ ತಾಯಿಗಳಾಗಿರ್ಬೋದಾದರೂ ಬೋಧಕ ವರ್ಗದವರು ಎಲ್ಲ ಅಥವಾ ಅವರ ಸಹಪಾಠಿಗಳು ಸೋತರೆ, ಅಂತಹ ಸಂದರ್ಭದಲ್ಲಿ ಆ ಮಗು ದಾರಿ ತಪ್ಪಿ ಹೋಗುವ ಎಲ್ಲ ಸಾಧ್ಯತೆಗಳಿದೆ. ಸೂಕ್ಷ್ಮವಾದ ಸಂದರ್ಭ ಆಗಿರೋದ್ರಿಂದ, ಸ್ಥಿತಿಯಾಗಿರೋದ್ರಿಂದ ಇದನ್ನು ಬಹಳ ನಾಜೂಕಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಕಾರಣ ಇದು ಅವರ ತಪ್ಪಲ್ಲ, ಅವರ ದೇಹದಲ್ಲಿ ಬಿಡುಗಡೆಯಾಗುತ್ತಿರುವ ಹಾರ್ಮೋನುಗಳ ಏರುಪೇರು ಅಂತ ಹೇಳಬಹುದು. ಹಾಗಾಗಿ ಇದೊಂದು ಅತ್ಯಂತ ಸೂಕ್ಷ್ಮವಾದ ಘಟ್ಟ. ಈ ಹದಿಹರೆಯ ಅಂತ ಏನಿದೆ ಅದನ್ನು ಸರಿಯಾಗಿ ನಾವು ಚಾನಲೈಸ್ ಮಾಡಿ ನಿಭಾಯಿಸಿದ್ರೆ ಆ ಒಂದು ಮಗುವನ್ನು ನಾವು ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗಬಹುದು. ನಮಸ್ಕಾರ.